ನಮಸ್ಕಾರ ಸ್ನೇಹಿತರೆ, ರೋಹಿಸ್ ಪಾಕಶಾಲೆಗೆ ಪ್ರೀತಿಯ ಸ್ವಾಗತ. ಈ ದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಅದೇನಪ್ಪ ಅಂದರೆ ಝುಳ್ಕ ಅಥವಾ ಜಣಕ. ಇದು ಚಪಾತಿ ಜೊತೆಗೆ ಮತ್ತು ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಬೇರೆ ತರಹದ ರೆಸಿಪಿ ಆಗಿದೆ. ಇದು ಸೈಡ್ ಡಿಶ್ ಆಗಿ ನೀವು ತಿನ್ಬೋದು. ಇದು ಅನ್ನಕ್ಕೆ ಅಷ್ಟು ಚೆನ್ನಾಗಾಗಲ್ಲ, ಆದರೆ ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ, ಅಕ್ಕಿ ಕಾಸಿದ ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಇದನ್ನು ಹೇಗೆ ಮಾಡೋದು, ಇದಕ್ಕೆಲ್ಲ ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈಗ ಕಡಲೆ ಹಿಟ್ಟನ್ನು ತಗೋಬೇಕು. ಇದು 3 ಟೇಬಲ್ ಸ್ಪೂನ್ ಅಷ್ಟಿದೆ. ಈರುಳ್ಳಿ, ಆಲೂಗಡ್ಡೆ ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಮತ್ತು ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ತುರ್ಕೋಬೋದು. ಇಲ್ಲಿ ಇಂಗು ಮತ್ತು ನಾನು ಇಲ್ಲಿ ಹಸಿಮೆಣಸಿನಕಾಯಿ ಬದಲಿಗೆ ಜೀರಿಗೆ ಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ತೊಗೊಂಡಿದ್ದೀನಿ ನಾನು. ನೀವು 2 ಹಸಿಮೆಣಸಿನಕಾಯಿ ತೊಗೋಬೋದು. ಈಗ ಕಡಲೆ ಹಿಟ್ಟನ್ನು ನೀರು ಹಾಕಿ ಒಂದು ಅರ್ಧದಿಂದ 1 ಲೋಟ ನೀರು ಹಾಕಿ ಇದರದ ಸ್ಲರಿ ಮಾಡ್ಕೋಬೇಕು. ಇದು ತುಂಬ ತೆಳ್ಳಗಾಗಿರಬೇಕು. ಇದು ಗಂಟು ಬರದೇ ಇರೋ ಹಾಗೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ತುಂಬ ನೀರಾಗಿ ಮಾಡಿ ಇದನ್ನು ಹಾಕಬೇಕಾಗತ್ತೆ. ಇದನ್ನು ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಇದನ್ನು ಕರಡ್ಕೋಬೇಕು. ಇದು ಏನು ಒಂದು ಗಂಟು ಇರಬಾರ್ದು. ಇದು ಡೈರೆಕ್ಟ್ ಬಾಣಲೆಗೆ ಹಾಕಿದಾಗ ಅದು ಮತ್ತೆ ಗಂಟಾಗಿಬಿಡತ್ತೆ. ಸೊ ಈಗ ಬಾಣಲೆಗೆ ಒಂದು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆಗ್ತಾ ಇದ್ದ ಹಾಗೆ ಎಲ್ಲ ಒಗ್ಗರಣೆ ಐಟಮ್ ಹಾಕ್ಕೊಳ್ಳೋಣ. ಇಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ನೋಡಿ ಕೆಂಪಗೆ ಆಗ್ತಾ ಇದೆ. ಸೊ ಹಾಗೆ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಇಂಗು ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬರೋಣ. ಸೊ ಅದೆಲ್ಲ ಚಟಪಟ ಅಂತ ಇದ್ದ ಹಾಗೆ ಈರುಳ್ಳಿಯ ಫಸ್ಟ್ ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಬೇಕಂದರೆ ಅದು ಬೇಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೆ ಫಸ್ಟ್ ಆಲೂಗಡ್ಡೆ ಹಾಕ್ಕೋಬೇಕು. ಇದು ಹುರಿತಾ ಇದ್ದೀನಿ ನಾನು. ಇದು ಕೆಂಪಗೆ ಆಗ್ತಾಯಿದೆ. ಎಲ್ಲ ಒಗ್ಗರಣೆ ಸಾಮಾನು ಹುರಿತಾ ಇದ್ದೀನಿ. ಸೊ ಇದಾದ ಮೇಲೆ ಇದು ಸ್ವಲ್ಪ ಕೆಂಪಗಾದ್ಮೇಲೆ ನೋಡಿ ಈಗ ಹಿಂಗೆ ಹಾಕಿದ್ದೀನಿ. ಹಿಂಗೆ ಪೌಡರ್ ಹಾಕ್ತಾಯಿದ್ದೀನಿ. ಸೊ ನಾನು ಅದಕ್ಕೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಅರಿಶಿನ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿದಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಇದು ಹಾಕಬೇಕು. ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಅದಕ್ಕೆ ಹಾಕಿದರೆ ಒಳ್ಳೆಯದು, ಜೀರ್ಣಶಕ್ತಿಗೆ ಬೇಕಾಗತ್ತೆ. ಸೊ ಈಗ ಆಲೂಗಡ್ಡೆನ ಹಾಕ್ಕೋತಾ ಇದ್ದೀನಿ. ಆಲೂಗಡ್ಡೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಆಲೂಗಡ್ಡೆನ ಹಾಗೆ ಹಾಕ್ಕೊಂಡು ಸ್ವಲ್ಪ 1 ನಿಮಿಷದ ಹಾಗೆ ಹುರಿಬೇಕಾಗತ್ತೆ ಎಣ್ಣೆಗೆ. ಹುರಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳಿ. 1/4 ಲೋಟ ನೀರು ಹಾಕಿ ಇದನ್ನು ಆಲೂಗಡ್ಡೆನ ಬೇಯಿಸ್ಕೊಂಡು ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋಣ. ಇದಕ್ಕೆ ನೀವು ಬೇಕಾದರೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಆಲೂಗಡ್ಡೆ ಅರ್ಧ ಬೆಂದ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಈರುಳ್ಳಿ ಬೇಯೋಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ. ಹಾಗೆ ಟೊಮೆಟೊನೂ ಹಾಕ್ತಾಯಿದ್ದೀನಿ. ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಅದು ಒಂಥರ ಹುಳಿ ಅಂಶನೂ ಕೊಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಈ ಟೊಮೆಟೊ ಹಾಕೋದ್ರಿಂದ. ಈಗ ನಾನು ಈ ಜೀರಿಗೆ ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಇದೇ ಟೈಮಲ್ಲಿ ನೀವು ಒಣಮೆಣಸಾರು ಹಾಕ್ಕೋಬೋದು ಅಥವಾ ಹಸಿಮೆಣಸಿನಕಾಯಿಯರು ಹಾಕ್ಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ. ಈಗ ಇದನ್ನು ಮುಚ್ಚಿಕೊಂಡು ಬೇಯೋವರೆಗೆ ಬಿಡಬೇಕು. ಈಗ ಇದರಲ್ಲಿ ನನಗೆ ವಿಡಿಯೋ ಮೊದಲೇ ಸ್ಕಿಪ್ ಆಗೋಗಿದೆ. ಆ ಕರಡಿರೋಂಥ ಕಡಲೆ ಹಿಟ್ಟನ್ನು ಈ ಬೆಂದಿರೋ ತರಕಾರಿಗೆ ಹಾಕಿ 1 ಲೋಟ ನೀರು ಹಾಕಿ ಬೇಯಿಸ್ಕೋಬೇಕು. ಚೆನ್ನಾಗಿ ಈಗ ಕುದೀತಾ ಇದೆ. ಕುದ್ಮೇಲೆ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ ಮತ್ತೆ ಕುದಿಸ್ತಾ ಇದ್ದೀನಿ. ಮತ್ತೆ ಒಂದು 5 ನಿಮಿಷ ಕುದಿಸ್ತಾ ಇದ್ದೀನಿ. ಸೊ ಈಗ ಕನ್ಸಿಸ್ಟೆನ್ಸಿ ದಪ್ಪ ಆಗಿದೆ. ಇದು ತುಂಬ ಕರೆಕ್ಟಾಗಿ ಬಂದಿದೆ. ಸೊ ನನಗಂತೂ ಈಗ ಚಪಾತಿ ರೆಡಿಯಾಗಿದೆ. ಈಗ
ಕಡಲೆ ಹಿಟ್ಟಿನ ಜುಳುಕದೊಂದಿಗೆ ನಾನು ಈ ಚಪಾತಿನ ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ತುಂಬ ಬಿಸಿ ಬಿಸಿಯಾದ ಜುಣಕ ಮತ್ತು ಚಪಾತಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಚಪಾತಿ ಮಾಡಿದ್ದೀನಿ, ಚಪಾತಿ ಜೊತೆಗೆ ಇದನ್ನು ಟೇಸ್ಟ್ ಮಾಡ್ತೀನಿ. ನೀವು ಈ ಥರ ಈ ಜುಳುಕಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್